ಇದು ಒಂದು ಕ್ರೀಮ್ ಕಲರ್ ಬ್ಲೌಸ್ ಇತ್ತು ಫ್ರೆಂಡ್ಸ್. ಇದು ಆರೆಂಜ್, ಲೈಟ್ ಆರೆಂಜ್, ಒಂದು ಡಾರ್ಕ್ ಆರೆಂಜ್ ಐತಿ. ಈ ತರ ಹಾಕಿದ್ರನ್ನ ನಿಮ್ಗೆ ಫಿನಿಶಿಂಗ್ ಕರೆಕ್ಟ್ ಆಗಿ ಬರೋದು, ಆಮೇಲೆ ಶೈನಿಂಗ್ ಬರ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಿ ಜಾನ್ವಿ ಎಂಬ್ರಾಯ್ಡರಿ ಯೂಟ್ಯೂಬ್ ಚಾನಲ್. ಡಿಸೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡೀನಿ. ಸಿಕ್ಕ 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 ಬಂತು 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 ಸಿಕ್ 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 ಸಿಕ್. ನಿದ್ದಿಗನ್ನಾಗ ನಗುದು. ಪುಟ್ಲಕ್ಷ್ಮಿ ಎದ್ದೇಳು, ಅದಳು ಪುತ್ತು ಪುತ್ತು. ಅಷ್ಟು ದೊಡ್ಡಕ್ಕಿತ್ತು ನಮ್ಮವ್ವ. ಇಷ್ಟು ಎತ್ತರ ಆಗಿತ್ತು. ಮುಂಜಾನೆ ನನಗೆ ಗೊತ್ತಾಗೋದು ಎತ್ತರ ಆಗಿದ್ದು. ಮಕ್ಕೋತಿ ನಟ. ಇದು ಒಂದು ಕ್ರೀಮ್ ಕಲರ್ ಬ್ಲೌಸ್ ಇತ್ತು ಫ್ರೆಂಡ್ಸ್. ಇದು ಆರೆಂಜ್, ಲೈಟ್ ಆರೆಂಜ್, ಒಂದು ಡಾರ್ಕ್ ಆರೆಂಜ್ ಐತಿ. ಆರೆಂಜ್ ಮತ್ತು ರೆಡ್ ಮಿಕ್ಸ್ ಐತದು. ಇದೀಗ ಲೆಫ್ಟ್ ಸೈಡ್ ಹಾಕಿನಿ, ರೈಟ್ ಸೈಡ್ ಜಾಯಿನ್ ಮಾಡಬೇಕು. ಬೆಳಗ್ಗೆನೇ ಹಾಕ್ಕೊಂತ ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ನಾನು ಬೆಳಗ್ಗೆ ಸಖತ್ ಕೆಲಸ ಆಗುತ್ತೆ. ಸೊ ಹಾಗಾಗಿ ಈಗ ಮೊದಲಿನ ಬ್ಲೌಸು ಸ್ಲೀವ್ ಹಾಕಿ ಇಟ್ಟೀನಿ. ಈಗ ಇದನ್ನು ಸ್ಟಾರ್ಟ್ ಮಾಡೀನಿ. ರೈಟ್ ಸೈಡ್ ಫಿಕ್ಸ್ ಮಾಡಿ ಸಿಗ್ತೀನಂತ. ಸೊ ಫ್ರೇಮ್ ಫಿಕ್ಸ್ ಮಾಡಿದೆ ಫ್ರೆಂಡ್ಸ್. ಉಷಾ 450 550 ಒಳಗೆ ಜಾಯ್ನಿಂಗ್ದ ಪ್ರಾಬ್ಲಮ್ ಆಗ್ತದೆ ಅಂತ ಆಲ್ಮೋಸ್ಟ್ ಅಲ್ಲಿ ಹೇಳ್ತಿರ್ತಾರೆ. ಯಾಕಂದರೆ ಈಗ ನಮ್ಮ ಮಷಿನ್ ಇದನ್ನು ಸೇಲ್ ಮಾಡೋಕತ್ತಿರೋದ್ರಿಂದ ಭಾಳ ಜನ ಜಾಯಿನ್ ಮಾಡೋದು ಹೆಂಗೆ ಮೇಡಮ್ ಇದು ಕಷ್ಟ ಆಗುತ್ತಲ್ಲ, ಹೆಂಗೆ ಮಾಡೋದು ಅಂತ ಇರ್ತಾರೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಸಣ್ಣದರಿಂದನೇ ಸ್ಟಾರ್ಟ್ ಮಾಡ್ಬೇಕಂತ ನನಗೆ ಅನಿಸ್ತೈತಿ. ಮಕ್ಕಳು 5-6 ಲಕ್ಷ ರೂಪಾಯಿ ಹಾಕಿ ದೊಡ್ಡ ಮಷಿನ್ ತೊಗೊಂಡು ಲಾಸ್ ಆಗೋಕ್ಕಿಂತ ಇದು ಸ್ಟಾರ್ಟ್ ಮಾಡೋಕ್ಕೊಂದು ಒಳ್ಳೆ ಬೆಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಏನಿಲ್ಲ ಜಾಯಿನ್ ಮಾಡೋಕ್ಕೆ, ಇದೇನೈತಲ್ಲ ಮೇನು, ಇದು ಲೈನ್ ಬಂದು ಅದ್ರ ನಡುವನ್ನ ನೀಡಲ್ ಬರಬೇಕು. ಇಲ್ಲೈತೆ ನೋಡ್ರಿ, ಈ ಥರ 1 ಪಾಯಿಂಟ್ ಹೆಚ್ಚು ಕಡಿಮೆ ಬಂದರೆ ನಡೀತೈತಿ. ಭಾಳ ಏನು ಡಿಫ್ರೆನ್ಸ್ ಆಗಂಗಿಲ್ಲ. ಎಕ್ಸಾಕ್ಟಾಗಿನ ಮಾಡಬೇಕು ಅಂತ ಕಷ್ಟ, ಕೆಲವೊಮ್ಮೆ ಕಷ್ಟ ಕೆಲವೊಂದು ಫ್ಯಾಬ್ರಿಕ್ ಒಳಗೆ. ಈಗ ನೋಡಿರಿ, ಇದು ಕ್ರೇಪ್ ಸಿಲ್ಕು ಸಖತ್ ಟ್ರೆಂಡ್ ಅದಾವೆ ಈಗ ಸ್ಯಾರಿ ಬಂದು. ಬಟ್ ಅದು ವರ್ಕ್ ಹಾಕೋಕೆ ಸ್ವಲ್ಪ ನಾರ್ಮಲ್ ಬ್ಲೌಸ್ಗಿಂತ ಸ್ವಲ್ಪ ಕಷ್ಟ ಅನಿಸ್ತತಿ. ಯಾಕಂದ್ರೆ ಜಾಸ್ತಿ 2 ಲೇಯರ್ ಕ್ಯಾನ್ವಾಸ್ ಹಾಕಿದ್ರೆ ಬಿಚ್ಚೋವಾಗ ಜಗ್ತೀವಲ್ಲ ಕ್ಯಾನ್ವಾಸ, ಆವಾಗ ಮುದ್ದೆ ಆಗ್ತದೆ. ಅದಾದಮೇಲೆ ಸ್ವಲ್ಪ 1 ಲೇಯರ್ ಕ್ಯಾನ್ವಾಸ್ ಹಾಕಿದ್ರೆ ನೀಟ್ ಫಿನಿಶಿಂಗ್ ಬರ್ತೈತಿ, ಅದೇನಿಲ್ಲ. ಬಟ್ ಆದರೂ ಸ್ವಲ್ಪ ಜಾರದ ಫ್ರೆಂಡ್ಸ್, ಇದು ಸಖತ್ ಜಾರ್ತೈತಿ. ಲಾಸ್ಟ್ ವಿಡಿಯೋದಾಗೂ ಹೇಳಿದ್ದೆ ನಾನು. ಇವರು 3 ಸೀರೆ ಬಂದು ಇದನ್ನು ಕ್ರೇಪ್ ಸಿಲ್ಕನ್ನು ಕೊಟ್ಟಾರ, ಬೇರೆ ಬೇರೆ ಕಲರ್ಸು. 3 ಅದು ಆಫರ್ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ 3 ಜನದ್ದು ಸೀರೆ, ಅತ್ತಿ ಸೂಜಿ ಮತ್ತು ನಗಣಿದೆಲ್ಲ 3 ಜನದ್ದು ಕೊಟ್ಟಾರ. ಸೂಜಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿಕೊಂಡು ಹಾಕಬೇಕು. ಇದು ಮಾಡಿಲ್ಲ ಅಂದ್ರೆ, ಪೋಣಿಸ್ಕೊಂಡಿಲ್ಲ ಅಂದರೆ ಸ್ವಲ್ಪ ಈ ಥರ ಹಿಂಗೆ ಮೇಲೆ ಕೆಳಗೆ ಮಾಡಿದ್ರಂದ್ರೆ ಕರೆಕ್ಟ್ ಪೊಸಿಷನ್ನಾಗ ಇರ್ತೈತಿ. ನೀಡಲ್ ಕರೆಕ್ಟ್ ಪೊಸಿಷನ್ದಾಗಿದ್ದಾಗಷ್ಟೇ ಪೋಣಿಸ್ಕೋತೈತಿ ಫ್ರೆಂಡ್ಸ್. ಅದು ಇಲ್ಲಿ ನೋಡಿರಿ, ಇದೇನೈತಲ್ಲ ಅದ್ರ ನಡುವೆ ಫಸ್ಟ್ ಲೈನ್ ಏನೈತಲ್ಲ ಅದ್ರ ನಡುವನ್ನ ಸ್ಟಾರ್ಟ್ ಮಾಡಬೇಕು, ಅಂದರೆ ಕರೆಕ್ಟಾಗಿ ಜಾಯಿನ್ ಆಗ್ತೈತಿ. ಬಟ್ ನನಗೆ ಫಿನಿಶಿಂಗ್ ಒಳ್ಳೆ ಫಿನಿಶಿಂಗ್ ಐತಿ ಫ್ರೆಂಡ್ಸ್. ಇದ್ರೊಳಗೆ ನೋಡ್ಬೋದು ನೀವು. ಇಲ್ಲಿ ಈ ಕಡೆ ಹಾಕಿನಿ. ಸ್ಟಿಚ್ ಮಾಡುವಾಗ ಒಮ್ಮೆ ಐರನ್ ಮಾಡಲೇಬೇಕು ಫ್ರೆಂಡ್ಸ್. ಇದು ಎಷ್ಟು ಸ್ಮೂತು, ಆಮೇಲೆ ಸಿಲ್ಕಿ ಇರೋದ್ರಿಂದ ಸ್ವಲ್ಪ ಜಾರುತ್ತೆ. ನಾನು ನೋಡ್ರಿ ಎಷ್ಟು ನೀಟಾಗಿ ಫ್ರೇಮ್ ಫಿಕ್ಸ್ ಮಾಡಿದ್ದೀನಿ, ಎಲ್ಲೂ ಒಂದು ಮುದ್ದೆ ಇಲ್ಲ. ಬಟ್ ಆದ್ರೂ ಸ್ವಲ್ಪ ಫಿನಿಶಿಂಗ್ ಆದಮೇಲೆ ಸ್ವಲ್ಪ ಇದು ಅನಿಸುತ್ತೆ. ಇದನ್ನು ಉಲ್ಟಾ ಮಾಡಿ ಒಂದು ಪೇಪರೆಲ್ಲ ಹಾಕಿ ಐರನ್ ಮಾಡಬೇಕು. ಇಷ್ಟು ನೀಟಾಗಿ ಫ್ರೇಮ್ ಫಿಕ್ಸ್ ಮಾಡಿದ್ರು ಮತ್ತು ಇದು ಸ್ವಲ್ಪ ಇದನ್ನು ಅನ್ಸಾಗ್ತದೆ. ಈ ಸಣ್ಣ ಫ್ರೇಮ್ ಒಳಗೆ ಹೆಂಗಂದ್ರೆ ಈ ಗ್ಯಾಪ್ ಏನು ಇರ್ತಾವಲ್ಲ ಫ್ರೆಂಡ್ಸ್, ಇಲ್ಲಿ ಈ ಗ್ಯಾಪ್ ಒಳಗೆ ಜಾರ್ತಾ ಇರ್ತದೆ ಬಟ್ಟೆ. ಈಗ ಇದು ಸ್ಯಾರಿ ಬಂದಿರೋದ್ರಿಂದ, ಈಗ ಸ್ಯಾರಿ ಭಾಳ ಇದನ್ನು ಹಾಕ್ತಿರೋದ್ರಿಂದ ಗೊತ್ತಾಗುತ್ತೆ ನನಗೂ. ಬಟ್ ದೊಡ್ಡ ಮಷಿನ್ ಒಳಗೆ ಕಂಟಿನ್ಯೂ ಫ್ರೇಮ್ ಇರುತ್ತದೆ, ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಫ್ರೇಮ್ ಇರೋದ್ರಿಂದ ಜಾರಲ್ಲ. ನೋಡುವ
ಹೆಂಗೆ ಬರ್ತದೆ ಅಂದರೆ ನಾನು ಮೊದಲೇ ಹೇಳಿನಿ ಕಸ್ಟಮರ್ಗೆ ಈ ಥರ ಸ್ಯಾರಿ ಇದ್ದಾಗ ಸ್ವಲ್ಪ ಮುದ್ದೆ ಆಗಿದ್ರೆ ನೀವು ಸ್ಟಿಚ್ ಮಾಡುವಾಗ ಸ್ವಲ್ಪ ಐರನ್ ಮಾಡಿಕೊಂಡು ಸ್ಟಿಚ್ ಮಾಡಿರಿ ಅಂತ. ನಂದೊಬ್ಬಕ್ಕಿದಲ್ಲ, ಭಾಳ ಜನ ಟೈಲರ್ಸು ಆಮೇಲೆ ಎಂಬ್ರಾಯ್ಡ್ರಿ ಮಾಡೋರು ಯೂಟ್ಯೂಬ್ ಒಳಗೆ ಫೇಸ್ಬುಕ್ ಒಳಗೆ ನೋಡಿ ನಾನು ಇದೇ ಪ್ರಾಬ್ಲಮ್ಮು, ಸ್ವಲ್ಪ ಮುದ್ದೆ ಆಗುತ್ತಾ ಸ್ಟಿಚ್ ಮಾಡುವಾಗ ಐರನ್ ಮಾಡಬೇಕು ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ಹೇಳಕತ್ತೀನಿ ನಾನು ಚೆಕ್ ಮಾಡೀನಿ ಭಾಳ ಸಲ. ನೋಡ್ಬೋದು ನೀವು ಇಲ್ಲಿ ಎಷ್ಟು ನೀಟಾಗಿ ಫ್ರೇಮ್ ಫಿಕ್ಸ್ ಮಾಡೀನಿ ಅಂತ. ಇದು ಬಾರ್ಡರ್ ಎಲ್ಲ ಸ್ಟ್ರೇಟ್ ಇರಬೇಕು. ಇಲ್ಲಿ ಕರೆಕ್ಟಾಗಿ ಇತ್ತಂದ್ರೆ ಅಲ್ಲಿ ಕರೆಕ್ಟಾಗಿ ಬರ್ತೈತಿ. ಕರೆಕ್ಟ್ ಫ್ರೇಮ್ ಫಿಕ್ಸ್ ಮಾಡ್ಕೊಂಡು ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆದರೂ ಅದು ಮ್ಯಾನೇಜ್ ಮಾಡ್ಕೊಳ್ಳೋಷ್ಟು ಐಡಿಯಾಸ್ ಇರ್ಬೇಕು ಫ್ರೆಂಡ್ಸ್ ನಮ್ಗೆ ಅಷ್ಟೇ. ಇಲ್ಲಿ ವಟಾಣಿ ಕುದಿಯಾಕಿಟ್ಟಿನಿ ಫ್ರೆಂಡ್ಸ್. ವಟಾಣಿ ಪಲ್ಯ ಮಾಡಿ ಪುರಿ ಮಾಡೋಣ ಅಂತ. ಈಗ ಫ್ರಿಜ್ಜಿನಂತಕ್ಕೆ ಹೋಗಿದ್ದೆ, ಏನು ತೊಗೊಳಕ್ಕೆ ಹೋಗಿ ನಾನು ನೆನಪಿದ್ದಿದ್ದಿಲ್ಲ. ವಾಪಸ್ ಅಡುಗೆ ಮನೆಗೆ ಹೋಗೀನಿ, ಆವಾಗ ನೆನಪಾಗ್ತ. ಮೈದಾ ಹಿಟ್ಟು, ಬಾಂಬೆ ರವೆ ಅಂತೇಳಿ ಇದಕ್ಕೆ ಸೋಡಾ ಗಿಡ ಏನು ಹಾಕಲ್ಲ ಫ್ರೆಂಡ್ಸ್. ನಾನು ಉಪ್ಪು ಹಾಕ್ತೀನಿ. ಉಪ್ಪು ವಾಪಸ್ಸು ಇದು ಸಕ್ಕರೆ ಮೊಸರು ಹಾಕ್ಬೋದು. ಪುರಿಗೆ ಸಕ್ಕರೆ ಟೇಸ್ಟ್ ಆಗ್ತದೆ. ಇದ್ರ ಜೊತೆಗೆ ಬೆಟ್ಗೆರಿ ಚಟ್ನಿ ಅಥವಾ ಬಟಾಣಿ ಸಾಗು ಈ ಥರ ಎಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್. ಅದಕ್ಕೊಂದು ಆಲೂಗಡ್ಡೆ ಹಾಕ್ಬಿಟ್ರೆ ಒಳ್ಳೆ ಟೆಕ್ಸ್ಚರ್ ಬರ್ತೈತಿ. ಬಾಂಬೆ ರವೆ ಹಾಕಿದ್ರೆ ಒಂಚೂರು ಕ್ರಿಸ್ಪಿ ಆಗ್ತಾವೆ, ಚಲೋ ಅನಿಸ್ತದೆ ಅಂಥೇಳಿ ಹಾಕತ್ತೀನಿ. ಹಿಟ್ಟು ರೆಡಿ ಆಗ್ತದೆ. ಮೇಲೆ ಒಂದಿಟ್ಟು ಇಲ್ಲಿ ಡಿಸೈನ್ ನಿಂತೈತೆ ಫ್ರೆಂಡ್ಸ್, ನೋಡೋಣ. ಥ್ರೆಡ್ ಚೇಂಜ್ ಮಾಡಬೇಕು. ಕೂಸು ಹಂಗೆ ತಿರ್ಗಿಸ್ಬೇಡ, ತಲೆ ತಿರುಗ್ತತಿ. ಈಗ ಮಾಡ್ಕೊಡ್ತೀನಿ, ತಿಂದಿರತ್ತಾ? ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದ್ರೆ ಆಗಲೇ ಇಲ್ಲ. ಸೊ ಈಗ ಕಂಟಿನ್ಯೂ ಮಾಡಕತ್ತೀನಿ. ಒಂದಿಷ್ಟು ಇತ್ತಲ್ಲ ಫ್ರೆಂಡ್ಸ್, ಅವನ್ನೆಲ್ಲ ಥ್ರೆಡ್ ಕಟ್ ಮಾಡೋದೆಲ್ಲ ಇತ್ತು. ಅದಾದಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡೆ, ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸೊ ಇವತ್ತು ಒಂದಿಷ್ಟು ಎಂಬ್ರಾಯ್ಡ್ರಿ ಡಿಸೈನ್ ಹಾಕಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಮಾಡೀನಿ. ಆ ಡಿಸೈನ್ ಮಾತ್ರ ಹಾಕಿರೋದು ಫ್ರೆಂಡ್ಸ್, ಇದು ಸ್ಟಿಚ್ ಏನು ಮಾಡಿಲ್ಲ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತೇಳಿ ಇನ್ನೊಂದಿಷ್ಟು ತೊಗೊಂಡು ಬಂದೀನಿ. ಈ ಥರ ಐತಿ. ಕ್ರೇಪಲ್ಲಿ ಡಿಸೈನ್ ಈ ಥರ ಬಂದಿತ್ತು ನೋಡ್ರಿ. ಲೀಫ್ ಮತ್ತು ಫ್ಲವರ್ ಡಿಸೈನ್ ಕ್ರೇಪಲ್ಲಿ ಹಾಕೋದು ಸಖತ್ ಕಷ್ಟ, ಆದರೂ ಒಳ್ಳೆ ಫಿನಿಶಿಂಗ್ ಬಂದತ್ತಂತ ಹೇಳ್ಬೋದು. ಕ್ರೇಪಲ್ಲಿ ಅಷ್ಟು ನೀಟಾಗಿ ಬರಲ್ಲ ವರ್ಕು. ಇದು ಸ್ಲೀವ್ ಬಂದಿರೋದು. ನೆಕ್ಸ್ಟ್ ಇದು ಆರೆಂಜ್ ಮತ್ತು ಗೋಲ್ಡ್ ಮಿಕ್ಸ್ ಮಾಡಿ ಹಾಕಿರೋದು. ಈ ಥರ ಭಾಳ ಲೈಟಾಗಿ ಕಾಣಿಸ್ತದೆ ನಿಮ್ದು. ಈ ಥರ ಐತೆ ನೋಡ್ರಿ, ಮ್ಯಾಂಗೋ ಡಿಸೈನು. ಎಲ್ಲದಕ್ಕೂ ಸೇಮ್ ಡಿಸೈನ್ ಅಷ್ಟೇ, ಬೇರೆ ಹಾಕಿರೋದೆಲ್ಲ ಸೇಮ್. ಫ್ರಂಟು ಬ್ಯಾಕು, ಸ್ಲೀವಿಗೆ ಲೈನ್ ಈ ಥರ ಹಾಕಿರೋದು. ಇದು ಬ್ಯಾಕ್ ಸೈಡ್. ಫ್ರಂಟ್ ಸೈಡೂ ಸೇಮ ಬರುತ್ತೆ ವರ್ಕ್ ನಿಮ್ಗೆ. ಅದಾಗಿ ಹಾಕಿರೋದು ಸೇಮ್ ವರ್ಕ್, ಸ್ಲೀವ್ನು ಹಾಕಿನಿ ಫ್ರೆಂಡ್ಸ್. ನಿಮಗೂ ಯಾರಿಗಾದರೂ ಕಡಿಮೆ ರೇಟಲ್ಲಿ ಎಂಬ್ರಾಯ್ಡ್ರಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕೊರಿಯರ್ ಮಾಡ್ಬೋದು. ಭಾಳ ಜನ ಕೊರಿಯರ್ ಮಾಡೋಕ್ಕೆ ಯಾವ ಥರ ಮಾಡಬೇಕು ಏನಂತ ಕೇಳ್ತಾ ಇರ್ತೀರಿ. ಅವರಿಗೆ ಏನು ಹೇಳ್ಬೇಕಂದ್ರೆ, ಕೊರಿಯರ್ ನಿಮ್ಗೆ ಪೋಸ್ಟು ಆಮೇಲೆ DTDC ಈ ಥರ ಎಲ್ಲ ವಿಚಾರಿಸ್ಕೊರಿ. ನನ್ಗನ್ಸಿದ ಮಟ್ಟಿಗೆ ಪೋಸ್ಟ್ ಕಡಿಮೆ ಇರುತ್ತೆ ಅಂತ ಅನಿಸ್ತತಿ. ನೀವು ವೇಟ್ ಎಷ್ಟು ಹಾಕ್ತೀರಿ ಅದ್ರ ಮೇಲೆ ಅಮೌಂಟ್ ಇದಾಗುತ್ತೆ, ಡಿಸೈಡ್ ಆಗ್ತತಿ. ಸೊ ಹಾಗಾಗಿ ನನ್ಗೆ ಕೊರಿಯರ್ ಮಾಡುವಾಗ ಬ್ಲೌಸು ಯಾವ್ದು ಹಾಕ್ತಿರಲ್ಲ ಅದು ಈ ಥರ ಕಟ್ ಮಾಡಿದ್ರೆ ಬೆಟರು. ಇದು ಸ್ಯಾರಿ ಪೀಸು ಇದರಲ್ಲೇ ಇರಬೇಕು, ಬ್ಲೌಸ್ ಪೀಸಲ್ಲೇ ಇರುವಂಗೆ ಕೊರಿಯರ್ ಮಾಡಿರಿ. ಅಂದ್ರೆ ನನಗೆ ಮ್ಯಾಚ್ ಮಾಡೋಕ್ಕೆ ಸ್ಯಾರಿದು
ತುಂಡು ಬೇಕಾಗ್ತತಿ. ಅದಕ್ಕೆ ನೀವು ಅದನ್ನ ಸಪರೇಟ್ ಕಳ್ಸೋದ್ ಬದ್ಲಿ ಅದ್ರೊಳಗಿಟ್ಟು ಕಟ್ ಮಾಡ್ಬೋದು. ಇಲ್ಲಾಂದ್ರೆ ಸಾರಿದು ಒಂದು ಸಣ್ಣ ತುಂಡು ಬೇಕಾಗ್ತತಿ. ಅದಾದ್ಮೇಲೆ ಮೆಜರ್ಮೆಂಟ್ ನಿಮಗೆ ಗೊತ್ತಿದ್ರೆ ಬರೆದು ಕಳಿಸ್ರಿ, ಇಲ್ಲಾಂದ್ರೆ ಮೆಜರ್ಮೆಂಟ್ ಬ್ಲೌಸ್ನು ಕಳಿಸ್ಬೋದು. ಕೊರಿಯರ್ ಮಾಡಿಕೊಂಡು ಇದು ಮಾಡ್ಬೋದು. ನಾನು ನಿಮ್ಗೆ ಡಿಸೈನ್ ಹಾಕಿ ವಾಪಸ್ ನಿಮ್ಗೆ ಕೊರಿಯರ್ ಕಳಿಸ್ತೀನಿ. ಕಮೆಂಟ್ ಬಂದಿತ್ತಲ್ಲ, ಅದಕ್ಕೆ ರಿಪ್ಲೈ ಮಾಡಕತ್ತೀನಿ. ಈ ಥರ ಥ್ರೆಡ್ ಯೂಸ್ ಮಾಡಬೇಕು. ನಾನು ಮಕ್ಳಿಗೆ ಹಾಕ್ಸಿರ್ತೀನಿ ಮಟೀರಿಯಲ್ ಎಲ್ಲ. ಈ ಥರ ಹಾಕಿದ್ರನ್ನ ನಿಮ್ಗೆ ಫಿನಿಶಿಂಗ್ ಕರೆಕ್ಟಾಗಿ ಬರೋದು, ಆಮೇಲೆ ಶೈನಿಂಗ್ ಬರ್ತೈತಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ವರ್ಕ್ ಹೈಲೈಟ್ ಆಗಿ ಕಾಣಿಸ್ತತಿ. ನೀವು ಕುಚ್ಚು ಕಟ್ಟ ದಾರದಿಂದ ಎಲ್ಲ ನೀವು ಇದು ಮಾಡಿದ್ರಿ ಅಂದ್ರೆ ಅದು ನೀಟ್ ಫಿನಿಶಿಂಗ್ ಬರೋದಿಲ್ಲ. ಕುಚ್ ಕಟ್ಟ ದಾರದಲ್ಲೇ ಎಂಬ್ರಾಯ್ಡ್ರಿ ಮಾಡ್ತಾರಂತೆ, ನೀಟಾಗಿ ಬರಲ್ಲ. ಆಮೇಲೆ ಪದೇ ಪದೇ ಥ್ರೆಡ್ ಕಟ್ ಆಗ್ತಾ ಇರ್ತೈತಿ. ಅದಕ್ಕೆ ಕ್ವಾಲಿಟಿ ಥ್ರೆಡ್ ಯೂಸ್ ಮಾಡಿರಿ. ಇನ್ನು ನೀವು 50 ರೂಪೀಸ್ ಹೆಚ್ಚಿಗೆ ತೊಗೊಂಡ್ರು ಚಿಂತಿಲ್ಲ. ಎಂಬ್ರಾಯ್ಡ್ರಿ ಮಾಡೋಕ್ಕೆ ಏನು ಮಟೀರಿಯಲ್ ಯೂಸ್ ಮಾಡ್ತೀರಿ ಅವನ್ನೆಲ್ಲ ಕ್ವಾಲಿಟಿವೇ ಯೂಸ್ ಮಾಡಬೇಕು, ಅಂದ್ರೆ ವಾಪಸ್ ನಿಮ್ಮ ಕಡೆ ಬರ್ತಾರೆ ಅವರು. ಈಗ ನಾವು ರೇಟ್ ಕಮ್ಮಿ ತೊಗೊಂಡು ಕರೆಕ್ಟಾಗಿ ಇಲ್ಲದೆ ಇರೋ ಕ್ವಾಲಿಟಿದು ಮಟೀರಿಯಲ್ ಎಲ್ಲ ಹಾಕಿದ್ವಿ ಅಂದ್ರೆ ಅದು ಇವತ್ತೆಲ್ಲ ನಾಳೆ ಗೊತ್ತಾಗಿ ಆಗ್ತದೆ ಫ್ರೆಂಡ್ಸ್, ಅದು ಕ್ವಾಲಿಟಿ ನಮ್ದು ಯಾವ ಥರ ಐತಿ ಅಂತ ಹೇಳಿ ಅಂದ್ಕೊಂಡು. ಸೊ ಹಾಗಾಗಿ ನಿಮ್ಮ ಹತ್ರ ಸಿಗಲಿಲ್ಲ ಅಂದರೆ ನಾನು ಶಾಪಿಗೆ ಹೋಗುವಾಗ ಹೇಳ್ತೀನಿ, ನಿಮ್ಗೆ ಎಷ್ಟು ಥ್ರೆಡ್ ಬೇಕೋ ಅದನ್ನು ನನಗೆ ಕಳಿಸ್ರಿ. ನಾನು ಚಾರ್ಟ್ ಕೊಡ್ತಾರೆ ಫ್ರೆಂಡ್ಸ್ ಅವರು, ಆ ಚಾರ್ಟ್ ಒಳಗೆ ನಾವು ಇದು ಮಾಡಬೇಕಾಗ್ತತಿ. ರನ್ನಿಂಗ್ ಕಲರ್ಸ್ ಯೂಸ್ ಮಾಡಿರಿ, ಹೆಚ್ಚಿಗೆ ಥ್ರೆಡನ್ನು ತೊಗೋಬೇಡ್ರಿ. ಯಾಕಂದ್ರೆ ಕಾಸ್ಟ್ಲಿ ಥ್ರೆಡ್ ಇರೋದ್ರಿಂದ ಈ ಥರ ಗ್ರೀನು, ಲೈಟ್ ಆರೆಂಜ್, ಯಾವ ಥರ ರನ್ನಿಂಗ್ ಕಲರ್ಸ್ ಬರ್ತಾವಲ್ಲ, ಈ ಥರ ಪರ್ಪಲ್ ಕಲರು, ಲೈಟ್ ಕಲರ್ ಇರೋದು ನಿಮ್ಮ ಕಡೆ ಯಾವ್ದು ಜಾಸ್ತಿ ಬರ್ತಾ ಇರ್ತೈತಿ ನಿಮಗೆ ಗೊತ್ತಾಗ್ತಾ ಇರ್ತೈತಿ. ಸೊ ಹಾಗಾಗಿ ರನ್ನಿಂಗ್ ಕಲರ್ಸ್ ಯೂಸ್ ಮಾಡಿರಿ. ಪಿಂಕ್ ಶೇಡ್ ಒಳಗೆ ಜಾಸ್ತಿ ಯೂಸ್ ಮಾಡಿರಿ. ಯಾಕಂದ್ರೆ ಆಲ್ರೆಡಿ ಭಾಳ ಲೇಡೀಸು ಪಿಂಕಿಗೆ ಇದು ಆಗಿರ್ತಾರೆ, ಪಿಂಕ್ ಇಷ್ಟಪಡ್ತಾ ಇರ್ತಾರೆ. ಸೊ ಹಂಗಾಗಿ ಪಿಂಕ್, ಗ್ರೀನು, ಈ ಥರ ಗೋಲ್ಡ್ ಕಲರ್ ಬರುತ್ತೆ ಫ್ರೆಂಡ್ಸ್. ಅದ್ರೊಳಗೆ ನಂಬರ್ನು ಹೇಳ್ತೀನಿ ನಾನು, 104, 5. ಇದ್ರೊಳಗೆ ನಿಮ್ಗೆ ಸಬ್ ಡಿವಿಷನ್ಸ್ ಬರ್ತಾವೆ, LD ಈ ಥರ ಗೋಲ್ಡ್ ಒಳಗೆ. ಅದಾದಮೇಲೆ ಪರ್ಪಲ್ ಒಳಗೆ ಭಾಳ ಥರ ಬರ್ತಾವೆ. ಲೈಟ್ ಕಲರ್ ಪರ್ಪಲ್ನು ಜಾಸ್ತಿ ಯೂಸ್ ಮಾಡ್ತಾರೆ ಲೇಡೀಸು. ಅದಾದಮೇಲೆ ಗ್ರೀನು, ಲೈಟ್ ಗ್ರೀನು, ಪಿಕಾಕ್ ಕಲರ್ಸು, ಅದಾದಮೇಲೆ ಸ್ಕೈ ಬ್ಲೂವು, ಈ ಥರ ರನ್ನಿಂಗ್ ಕಲರ್ಸ್ನ ಯೂಸ್ ಮಾಡಿರಿ. ಯೂಸ್ ಆಗದೆ ಇರೋ ಕಲರ್ಸ್, ರೇರ್ ಕಲರ್ಸ್ ಯೂಸ್ ಮಾಡಬೇಡ್ರಿ. ಬಾಟಲ್ ಗ್ರೀನ್ ಟ್ರೆಂಡ್ ಐತಿ ಈಗ, ಬಾಟಲ್ ಗ್ರೀನ್ ಜಾಸ್ತಿ ತೊಗೋತಾರೆ. ಸೊ ಅದಾದಮೇಲೆ ಮಲ್ಟಿ ಕಲರ್, ನಾನು ಇದನ್ನು ತಮಿಳ್ನಾಡಿನಿಂದ ತರಿಸಿರೋದು ಫ್ರೆಂಡ್ಸ್. ಇದು ಮಲ್ಟಿ ಕಲರ್ ಯಾವುದಕ್ಕೆ ಬೇಕಂದ್ರೆ ಇದು ಪಿಕಾಕ್ ಡಿಸೈನ್ಸ್ ಎಲ್ಲ ಹಾಕ್ತೀವಲ್ಲ ನಾವು, ಆವಾಗ ಮಲ್ಟಿ ಕಲರ್ ಯೂಸ್ ಆಗ್ತೈತಿ. ಇದು ಸ್ವಲ್ಪ ಥ್ರೆಡ್ ಕಟ್ ಆಗ್ತೈತಿ. ಕ್ವಾಲಿಟಿ ಇದ್ರದ್ದು ಕ್ವಾಲಿಟಿನ ಥ್ರೆಡ್, ಬಟ್ ಈ ಥರ ಕ್ವಾಲಿಟಿ ಅಲ್ಲ, ಸ್ವಲ್ಪ ಏನಂತಾರ ಮೆತ್ತಗೆ ಬರುತ್ತೆ ಫ್ರೆಂಡ್ಸ್ ಇದು. ಸೊ ಹಂಗಾಗಿ ಸ್ವಲ್ಪ ಅವಾಗ ಕಟ್ ಆಗ್ತಾ ಇರ್ತೈತಿ. ನೀವು ಫಿಲ್ಲಿಂಗ್ ಅಂದ್ರೆ ಪಿಕಾಕ್ ಹಾಕ್ತಿರಲ್ಲ, ಅವಾಗ ನವಿಲ್ ಗರಿಗೆ ಇದನ್ನ ಯೂಸ್ ಮಾಡ್ಬೋದು. ಸಕ್ಕತ್ ಕಾಣಿಸ್ತತಿ. ನಾನೊಂದು ಬ್ಲೌಸ್ ಹಾಕೊಂಡಿನಿ, ಅದ್ರದ್ದು ಇದನ್ನ ಹಾಕ್ತೀನಿ, ನಿಮ್ಗೆ ಫೋಟೋ ಹಾಕ್ತೀನಿ ನೋಡ್ರಿ ಇದ್ರೊಳಗೆ. ಸೊ ಸಕ್ಕತ್ ಕಾಣಿಸ್ತತಿ. ಇದ್ರೊಳಗೆ ಒಂದು 4 ಕಲರ್ ತರಿಸಿನಿ ಫ್ರೆಂಡ್ಸ್ ನಾನು. ಇದು ಮಲ್ಟಿ ಕಲರು, ಇದು ಇನ್ನೂ ಒಂದೆರಡು ಅದಾವ, ಆ ಟ್ರೇ ಒಳಗೆ ಇರ್ಬೋದು. ಈ ಥರ ಸೆಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಇದು ಈಗ ಜಸ್ಟ್ ಹಾಕಿರೋದು. ಇವತ್ತು ಹೊರಗೆ ಹೊಂಟೀವಿ, ಗದಗಿಗೆ ಸ್ವಲ್ಪ ಕೆಲಸ ಐತಿ, ಪರ್ಸ್ನಲ್ ಕೆಲಸ. ಸೊ ಅದಕ್ಕೆ ಬೆಳಗ್ಗೆ ಬೇಗ ಕೆಲಸ ಮುಗಿಸಿ ಸ್ಟಾರ್ಟ್ ಮಾಡಿದೆ ವಿಡಿಯೋನ. ಏನೇನಾಗ್ತೈತಿ ಶೇರ್ ಮಾಡ್ತೀನಿ, ವಿಡಿಯೋನ ಕರೆ ತನಕ ನೋಡಿ ಅಂತ. ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ 108 ವಿಘ್ನ ಬರ್ತಾನೆ ಇರ್ತೈತೆ ಫ್ರೆಂಡ್ಸ್. ಈ ಸಲ ಹಂಗೆ ಹಾಕತ್ತೈತಿ, ಗೊತ್ತಿಲ್ಲ ಯಾಕಂತಂದು. ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಎಷ್ಟಾರ ತ್ರಾಸು ಬರಲಿ, ಅದು ಮಾಡ್ಬೇಕಂದಿದ್ದು ಮಾಡಲೇಬೇಕು ನಾನು. ಸೊ ಅಲ್ಲಿ ಹೋಗಿದ್ವಿ, ಏನೋ ಒಂದು ಕೆಲಸ ಇತ್ತಂತ ಹೇಳಿ ಮುಗಿಸ್ಕೊಂಡು ಹೋಗುವಾಗನ ಸುತ್ತಾಡಿ ರಗಡ್ ಆಗಿಬಿಟ್ಟಿತ್ತು. ಏನಾರು ತಿನ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿ ನಿಲ್ಲಿಸಿದ್ವಿ. ಸೊ ಏನು ಒಳ್ಳೆ ಕೆಲಸ ಮಾಡದೆ ಬಿಟ್ಟೆ ಗೊತ್ತಿಲ್ಲ ಫ್ರೆಂಡ್ಸ್. ಈ ಫೋನ್ ತೊಗೊಂಡಂತೂ ಒಳ್ಳೆ ಕೆಲಸ ಮಾಡಿದೆ. ನೋಡ್ಬೋದು ಇಲ್ಲಿ ವಿಡಿಯೋ ಹೆಂಗೆ ಬರತ್ತಂದು, ಒಳ್ಳೆ ಕ್ಯಾಮ್ರಾ ಒಳಗೆ ವೀಡಿಯೋ ಮಾಡ್ದಂಗೆ ಬರಕತ್ತೈತಿ. ಇದಂತೂ ಸಖತ್ ಸಮಾಧಾನ ಕೊಡತ್ತೆ ನನಗೆ. ಏನಾರು ಬೇಜಾರಾದಾಗ ಫೋನ್ ತೊಗೊಂಬಿಟ್ರೆ ಸಾಕು, ಒಂಥರ ಏನೋ ಪ್ರೌಡ್ ಫೀಲ್ ಆಗಕತ್ಬಿಡ್ತೈತಿ. ಯಾಕಂದ್ರೆ ನನಗೀಗ ನನ್ನ ಬಿಸ್ನೆಸ್ಸಿಗೆ ಅಂದರೆ ಎಂಬ್ರಾಯ್ಡ್ರಿಗೆ, ಆಮೇಲೆ ಯೂಟ್ಯೂಬಿಗೆ ವೀಡಿಯೋ ಎಲ್ಲ ಮಾಡ್ತಾ ಇರ್ತೀನಲ್ಲ, ನನಗೆ ಕ್ಯಾಮ್ರಾ ಕ್ಲಿಯರಾಗಿ ಇರಬೇಕಿತ್ತು. ಪ್ರತಿ ಸಲ ನಾನು ಆ ಫೋನ್ ಆನ್ ಮಾಡಿದಾಗ ಕ್ಯಾಮ್ರಾನ ಕರೆಕ್ಟಾಗಿ ಬರ್ತಾನೆ ಇರಲಿಲ್ಲ. ಒಂದು ಹತ್ತಿರ ಬರೋದು ಇಲ್ಲ ದೂರ ಹೋಗೋದು. ಎಂಬ್ರಾಯ್ಡ್ರಿ ಡಿಸೈನ್ಸ್ನು ಫೋಟೋ ತೆಗಿಯೋಕೆ ಇದಕ್ಕೆಲ್ಲ ಫೋನಿನ ಅವಶ್ಯಕತೆ ಇತ್ತು ನನಗೆ. ಸೊ ಆ ಫೋನ್ ತೊಗೊಂಡಾಗೆಲ್ಲ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಈ ಫೋನ್ ತೊಗೊಂಡಾಗ ಖುಷಿ ಆಗುತ್ತೆ, ವೀಡಿಯೋ ಎಲ್ಲ ಕ್ಲಿಯರಾಗಿ ಬಂದಾಗ ಹಬ್ಬ ಸಾರ್ಥಕ ಆಗತ್ತೆ ಬಿಡ ಅನ್ಸುತ್ತೆ. ಸೊ ಒಂದು ಸೆಟ್ ಕಟ್ ಮಾಡಿದ್ನಲ್ಲ ಫ್ರೆಂಡ್ಸ್, ಇನ್ನೊಂದು ಸೆಟ್ ಉಳಿದಿತ್ತು, ಅದೊಂದಿಷ್ಟು ಕಟ್ ಮಾಡಿದೆ. ಇದ್ರದ್ದು ಪೂರ್ತಿ ನಾನು ಸ್ಟಿಚ್ ಮಾಡುವಾಗ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಪೀಸ್ ಅದಾವು. ಸೊ ಇನ್ನೂ ಒಂದು ಲೆಹಂಗಾ ಇಟ್ಟು ಬ್ಲೌಸ್ ರೆಡಿಯಾಗಿ ತೋರಿಸ್ತೀನಿ. ಕಟ್ಟಿಪ್ಪ ಬಾ, ಕಟ್ಟಿ ಈಗಿನ ಕರ್ಕೊಂಡು ಹೋಗ ಚಿಟ್ಟಿನ್.
ನನ್ನ ಹೊಡಿತಾ ಬಾಯ್ ಬಾ ಕಟ್ಟಿ ಓಡಿ ಬಾ ಓಡಿ ಬಾ ಓಡಿ ಬಾ ಬಂತು 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 ಕಡ್ಡಿ ಬಂತು ನೀ ಕರಿ ಮಮ್ಮಿ ಹಿಡ್ಕೊಂಡು ಹೋಗ್ಬಾ ಅಂತ ಕರಿ ಸಕ್ಕರೆ ಅಂದರೆ ಸಖತ್ ಇಷ್ಟ ಫ್ರೆಂಡ್ಸ್. ಈಗ ತೊಗೊಂಬಂದಾರವರು ಡಬ್ಬಿಗೆ ಹಾಕ್ಬೇಕಂತೆ ಅಲ್ಲೇ ತುದಿಗಿಟ್ಟಿದ್ದೆ ಬೇಜಾರು ಮಾಡ್ಕೊಂಡು ಆಮೇಲೆ ಹಾಕಿದ್ರತ್ತಂದು ನೋಡ್ಬಿಟ್ಟಾಳ ಹೆಂಗ ಏನೋ ಕರಿಯಾಕತ್ತಾಳ ಇಲ್ಲಿ. ನಾನು ವಿಡಿಯೋ ಮಾಡ್ತಿರೋದು ಗೊತ್ತಿಲ್ಲ ಫ್ರೆಂಡ್ಸ್. ಕಡ್ಡಿ ಬಾ ಕಡ್ ತಿನ್ನೋದಿದ್ ಬಾಯಿಲ್ ಕಡ್ಡಿ. ಇಷ್ಟು ಉಡಾಳ್ದಾಳೆ ನೋಡ್ರಿ ಫ್ರೆಂಡ್ಸ್. ಅಷ್ಟೇ ಹೆದರ್ತಾಳೆ ಅಷ್ಟೇ ಉಡಾಳ್ತನ ಮಾಡ್ತಾಳೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.